ಸರ್ ಇವತ್ತಿನ ಭೇಟಿ ಸರ್ ಉತ್ತರಾಖಂಡದಲ್ಲಿ MS ಜನರ ರೈತ ನನಗೆ ಆಹ್ವಾನ ಕೊಟ್ಟು ಮುಖ್ಯ ಅಧ್ಯಕ್ಷರು ರಮೇಶ್ ಅವರು ವರ್ಷ ಕರೀತಾರೆ. ದೇವಸ್ಥಾನ ಮೊದಲೇ ಅವ್ರದ್ದು ಅವರ ಅನುಕೂಲ ಒಂದು ಯಾವತ್ತು ಪದ್ಧತಿ ಪ್ರಕಾರ ದೇವರ ದರ್ಶನ ಮಾಡಿ ಆಶೀರ್ವಾದ ಕೊಟ್ಟು ಅಲ್ಲಿ ಸನ್ಮಾನ ತಗೊಂಡು ಊಟ ಮಾಡ್ಕೊಂಡು ಬಂದು ವಾಕ್ಯ ಮಾಡ್ಕೊಂಡಿದ್ವಿ. ಬಂದು ಗಂಗಮ್ಮನ್ನ ಕೇಳ್ಕೊಂಡ್ರೆ ನಮ್ಮ ಸ್ಟೇಟ್ಗೆಲ್ಲ ಹೇಳಿದ್ರು ಅಯ್ಯಮ್ಮ ಆದಿಪರಾಶಕ್ತಿ ನಮ್ಮ ಗುರುನಡಲ್ಲ ಆದಿಪರಾಶಕ್ತಿ ದೇವಸ್ಥಾನ ಅದನ್ನು ನಮ್ಮ ಕೋಲಾರ ಭಾಗದಲ್ಲಿ ಗಂಗಮ್ಮ ಅಂದರೆ ಇಟ್ಟಿದ್ದೇವೆ ಪರಾಶಕ್ತಿ ಆದಿಪರಾಶಕ್ತಿ ಆ ದೇವರು ಬಹಳ ಪವರ್ಫುಲ್ ದೇವರು. ಎಷ್ಟೋ ಕಷ್ಟಗಳು ಬಂದಾಗ ನಾನು ಬಾಯ್ಕೊಂಡು ಹೋಗಿ ಹೇಳ್ಕೊಂಡಾಗ ಅನೇಕ ಇದೇ ಅಷ್ಟೇ ಅಮ್ಮ ಊರು ಕಾಪಾಡ್ತಾರೆ. ಊರಲ್ಲಿ ಏನೇ ಒಂದು ಕಾಯಿಲೆ ಕಷ್ಟ ಅನ್ನೋದು ಪರಿಹಾರ ಕರೋನಾ ಬಂದಾಗ ನಾವು ಸುಮಾರು ಬೇಡ್ಕೊಂಡಿದ್ವಿ ಒಳ್ಳೇದು ಮಾಡಿ ನಡೆಸಿ ಅಂತ. ಹೊಸ ಹಾಸ್ಪಿಟಲ್ ಓಪನ್ ಮಾಡಿದ್ರು ಅವಾಗೆಲ್ಲ ಏನೊಂದು ಬೇಡ್ಕೊಂಡಿದ್ರು. ಅದು ನಮಗೆ ಅನುಗ್ರಹ ಮಾಡಿ ಏನು ತೊಂದರೆ ನನಗೆ ಹೆಚ್ಚಿಗೆ ಸಾವಾಗಲಿಲ್ಲ ಹೋಗ್ತಿದೆ. ಕಡಿಮೆ ಸಾವು ಅಂದರೆ ಅವಾಗ ನಮ್ಮಲ್ಲಿ ನಮ್ಮ ಹುಡುಗಾಗಲಿ ಯಾಕಂದರೆ ನಾವು ಕರೋನಾ ಅಂತ ಬಂದಿರಲಿಲ್ಲ. ನಾನು ಯಾವಾಗಲೂ ಡೈಲಿ ಬರ್ತಾ ಇದ್ದೆ. ಸುಮಾರು ಜನ ಹೇಳೋರು ಯಾಕೆ ದೇವರ ಆಶೀರ್ವಾದದಿಂದ ನಮಗೇನು ಆಗಿಲ್ಲ. ಸುಮಾರು ಜನಕ್ಕೆ ವಾಸಿ ಆಯಿತು. ಬೆಂಗಳೂರಲ್ಲಿ ಅಡ್ಮಿಷನ್ ಸಿಗಬೇಕು ಕರ್ನಾಟಕದಲ್ಲಿ ದೇವರು ಒಂದು ಆಶೀರ್ವಾದ ಅನುಗ್ರಹ ಬೇಕಾಗಿತ್ತು. ಎಲ್ಲ ದೇವರು ಮರೆ ಹೋಗಿ ನಾವು ಪೂಜೆ ಪುನಸ್ಕಾರ ಮಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಆ ದೇವರ ಆಶೀರ್ವಾದ ನಮ್ಮ ಮುಳುಭಾಗದ ಜನರಿಗೆ ಅವ್ರ ಕೋರಿಕೆಯನ್ನು ಈಡೇರಿಸಿ ಅಂತ ದೇವತೆಯನ್ನು ನಾನು ಕೇಳ್ಕೊಂಡಿದ್ದೀನಿ. ನಮ್ಮ ಇಷ್ಟ ದೇವರು ಯಾರು ಒಂದು ಗಂಗಮ್ಮ ನನ್ನ ಈ ಕಡೆ ಅಚ್ಚುಮೆಚ್ಚಿನ ಗಂಗಮ್ಮ ಭಾಳ ಅಧಿಕ ಪವರ್ಫುಲ್ ದೇವರು, ಶಕ್ತಿ ದೇವತೆ ಗಂಗಮ್ಮ. ಆ ಅಮ್ಮನಿಗೆ ನಾವು ಆಗಾಗ ನಮಸ್ಕಾರ ಮಾಡ್ತೀವಿ. MS ಜಾತ್ರೆ ಭಾಳ ಯಶಸ್ವಿಯಾಗಿದೆ. ದೀಪೋತ್ಸವಗಳೆಲ್ಲ ಆಗಿದೆ. ಎಲ್ಲ ಅಲಂಕಾರಗಳಿದೆ. ದೀಪಾಲಂಕಾರಗಳಿದೆ. ಆರ್ಚಿಗಳಾಗಿದ್ದಾರೆ. ಭಾಳ ಚೆನ್ನಾಗಿದೆ. ಅದರಲ್ಲೂ ಈ ರಸ್ತೆಯಲ್ಲಿ ಅಗಲೀಕರಣ ಮಾಡಿ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ನನಗೆ ಖುಷಿ ಆಯಿತು. ಅಗಲವಾಗಿದೆ, ವಿಶಾಲವಾಗಿದೆ. 25 ವರ್ಷ ರಸ್ತೆ ಇನ್ನೂ 25-30 ವರ್ಷ ಚೆನ್ನಾಗಿದೆ. ಜನಗಳ ಅನುಕೂಲಕ್ಕೆ ಭಾಳ ಅನುಕೂಲ ಆಗಿದೆ. ಭಾಳ ಪಾರ್ಕಿಂಗ್ ಎರಡು ಕಡೆ ಪಾರ್ಕಿಂಗ್ ಮತ್ತು ಪಾರ್ಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಬಸ್ ಓಡಾಡುತ್ತೆ. ಈ ಥರ ಒಂದು ಒಳ್ಳೆ ಕೆಲಸಗಳು ಯಾರೇ ಒಂದು ಜನಸೇವೆ ಮಾಡಬೇಕು. ಆಸ್ಪತ್ರೆ ಸಿಗ್ತಾರೆ ಆ ಕೆಲಸ ನಾನು ಮಾಡಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಿದ್ದೀನಿ. ಸುಮಾರು ಜನ ಏನು ಸಹ ಒಳ್ಳೆ ರಸ್ತೆ ಮಾಡಿದ್ದೀರಾ, ಅದಕ್ಕೆಲ್ಲ ಮಾಡಿದ್ದೀರಾ. ಆದರೆ ಈ ರಸ್ತೆ ಮಾಡಿ ಸಿಟಿ ಒಳಗಡೆ ಇದು ನಂಬರ್ 1 ಸೂಪರ್ ಅಂತ ನಾವು ಅಷ್ಟೇ ಸಾಕು. ಅದೇನೋ ಮಾಮೂಲಿ ನಾನು ಕೆಲಸ ಮಾಡಿದ್ರೆ ಇಷ್ಟೊಂದು ನನಗೆ ಹೆಸರು ತಂದ್ಕೊಂಡಿದ್ದೀನಿ. ಗಂಗಮ್ಮನ ಇರೋ ದೇವಸ್ಥಾನ ರಸ್ತೆ ಗಂಗಮ್ಮನ ಬೀದಿ ಅಂತಾರೆ. ಹಾಗಾಗಿ ನನಗೆ ಖುಷಿ ಆಯಿತು. ನನಗೆ ನಮ್ಮ ರಮೇಶ್ ಪ್ರಭು ನನಗೆ ಅದ್ದೂರಿ ಸ್ವಾಗತ ಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಅನಿಸಿದೆ. ವರ್ಷದ ಬಂದು ಸಣ್ಣ ಸ್ವಾಗತ ಸಮೇತ ಇನ್ವೈಟ್ ಮಾಡ್ತಾರೆ. ಇವರಿಗೆ ಇಯರ್ ನಾನು ಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅಷ್ಟೇ ಆಹ್ವಾನ ಕೊಟ್ಟು ನಾನು ಬರ್ತೀನಿ. ಯಾಕಂದ್ರೆ ನನ್ನ ಅಚ್ಚುಕನ ಜಾಗ ಯಾವುದು ಅಚ್ಚುಮೆಚ್ಚಿನ ಜಾಗ ಯಾವುದು ಇದೆ ಅಂದರೆ ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದ ಜಾಗ ಮುಳುಭಾಗ. ಗಂಗಮ್ಮನ ಆಶೀರ್ವಾದದಿಂದ ನಾನು ಹೆಮ್ಮೆಯಾಗಿ ನಿರ್ಮಿಸ್ತಾ ಇದ್ದೀನಿ. ಮುಂದೆ ನಾನು ತಾಯಿ ಆಶೀರ್ವಾದ ನನ್ನ ಮೇಲೆ ನನ್ನ ಓಟ್ ಹಾಕಿಸಿದ್ದ ಮುಳುಭಾಗ ಜನತೆ ಮೇಲೆ ಅಂತ ಹೇಳಿ ನಾನು ಮಾತನಾಡ್ತೀನಿ. ಸರ್, ತಮ್ಮ ಅಧಿಕಾರಾವಧಿಯಲ್ಲಿ ಕೂಡ ಬಹಳಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ರಿ. ಈ ಒಂದು ಜಾತ್ರೆ ಬಂದಾಗ ಸುಸಜ್ಜಿತವಾಗಿ ಮಾಡ್ತಾ ಇದ್ರಿ. ಇವಾಗ ತಮ್ಮ ಈ ಶಾಸಕರಾಗಿ ಇಲ್ಲ ಅಂದ್ರೂ ಕೂಡ ನಿಲ್ತಿಲ್ಲ. ನೀವು ಪ್ರತಿ ವರ್ಷನೂ ಬರ್ತಾ ಇದ್ದೀರಾ. ತಾಲೂಕಿನ ಜನತೆಗೆ ಆ ತಾಯಿಯಿಂದ ಏನಾದರೂ ಬಯಸಿದ್ರೆ ಏನಂತ ಬಯಸ್ತೀರಾ ಸರ್? ಏನಿಲ್ಲ, ಈಗ ನಾವು ಬೇಕಾಗಿರೋದು ಮಳೆ. ಈಗ ಬೇಗೆಯಿಂದ ಮಕ್ಕಳು ಪ್ರಾಣಿ ಪಕ್ಷಿಗಳು ಅನಾಥ ಆಗ್ಬಿಟ್ಟಿದ್ದಾರೆ. ನೀರಿಲ್ಲ. ಎಲ್ಲ ಪ್ರಾಣಿಗಳೆಲ್ಲ ಊರಿಗೆ ಬರ್ತಾ ಇದ್ದಾರೆ. ಕಾಡಿಂದ ಊರ ಕಡೆ ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ದೇಶದಲ್ಲಿ ಅದಾಗಬಾರ್ದು. ಪ್ರಕೃತಿ ವಿಕೋಪಕ್ಕೆ ಹೋಗಬಾರ್ದು. ದೇವರು ಮನಸ್ಸು ಮಾಡಿ ಕ್ವಿಕ್ಕಾಗಿ ತುರ್ತಾಗಿ ಒಂದು ಮಳೆ ಬರಬೇಕು. ಮಳೆ ಕೆರೆ ತುಂಬಬೇಕು. ಸಮೃದ್ಧಿಯಾಗಿ ನೀರು ಇರಬೇಕು. ಜನರಿಗೆ ಅನುಕೂಲ ಆಗಬೇಕು.
ಮಧ್ಯವರ್ತಿ ಓಡಾಡಕ್ಕೆ ಆಗಿದೆ. ಸರ್ಕಾರ ವಾಕಿಂಗ್ ಮಾಡಿದೆ, ಓಡಾಡಿ ಫ್ರೀ 10 ಗಂಟೆಯಿಂದ 3 ಗಂಟೆ 4 ಗಂಟೆ ಆಮೇಲೆ ಓಡಾಡಿ ಅಂತ. ಹಾಗಾದ್ರೆ ಕಷ್ಟ ಸ್ವಲ್ಪ ಹೊಟ್ಟೆ ಪಡೆದು ನಾವು ಓಡಾಡಲೇಬೇಕು, ದಿನ ಇದು ಮಾಡೋಕ್ಕಾಗತ್ತಾ? ದೇವತೆ ಕೇಳ್ಕೊಂಡು ಇಷ್ಟನೇ ಜನಪರವಾಗಿ ಆದಷ್ಟು ಗಂಗಮ್ಮ ಮಳೆ ತರ್ಸಮ್ಮ, ದೇವರ ಅನುಕೂಲ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಜೀವರಾಶಿಗೆ ಅನುಕೂಲ ಮಾಡಮ್ಮ ಅಂತ ನಾವು ಆಯಾಮದಲ್ಲಿ ಬೇಡಿಕೆ. ಸರ್, ಎಲ್ಲೋ ಒಂದು ಕಡೆ ಅಧಿಕಾರ ಶಾಶ್ವತ ಅಲ್ಲ, ಜನಪರ ಮಾಡಿರುವಂಥ ಕೆಲಸಗಳೇ ಶಾಶ್ವತ ಅನ್ನೋ ಒಂದು ನಾಣ್ಣುಡಿಗೆ ತಾಲೂಕಿನ ಜನ ತಮ್ಮ ಹೆಸರು ಪದೇ ಪದೇ ಹೇಳ್ತಾನೆ ಇರ್ತಾರೆ ಸರ್. ಅದ್ರ ಬಗ್ಗೆ ಜನರ ಒಂದು ಅಭಿಮಾನಕ್ಕೆ ತಾವು ಯಾವ ರೀತಿ ಕೃತಜ್ಞತೆ ತಿಳಿಸ್ತೀರಿ ಸರ್? ಅಭಿಮಾನ ಇದೆ ಜನರಿಗೆ. ನಾನು ಮಾಡಿದ ಕೆಲಸ ನನಗೆ ಈಗ ಗೊತ್ತಾಗ್ತದೆ, ನಾನು ಇರುವಾಗ ನನಗೆ ಅದು ಗೊತ್ತಾಗ್ತದೆ. ಈ ಮೇಲೆ ಈ ಜಾಗನ ಬೇರೆ ಕಡೆ ಕನ್ವಿನ್ಸ್ ಮಾಡಿಕೊಂಡ್ರೆ ಜನಗಳ ಪ್ರೀತಿ ವಿಶ್ವಾಸ ಅವರು ತೋರಿಸ್ತಾರೆ, ವ್ಯಕ್ತ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಒಂದು ಜವಾಬ್ದಾರಿ ಅಂತ ಕೆಲಸ ಮಾಡಿದ್ರೆ ನನಗೆ ಹೆಸರು ಬರ್ಬೇಕಂತ ಮಾಡಿಲ್ಲ, ತಾನೇ ಹೆಸರು ಬರ್ತಾ ಇದೆ, ಬಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಎಲ್ಲ ಕಡೆನೂ ನನ್ನ ಫೋನ್ ಮಾಡಿರ್ತಾರೆ, ಬಂದಾಗ ನನ್ನ ಪರಿಚಯದವರಿಂದ ಬಂದು ಮನೆ ಕಾವಲ್ ಆಗ್ತಾರೆ. ನಾನು ಬೇಡ ಅನ್ನೋಕ್ಕಾಗುತ್ತಾ? ಆಯಿತು, ದೇವರಿಂದ ನೋಡೋಣ ಅಂತ ಹೇಳಿ ಸಮಾಧಾನ ಮಾಡಿ ಅವರಿಗೆ ತುಂಬ ಧನ್ಯವಾದಗಳು. ಸರ್, ನಿಮಗೆ ರಾಜಕೀಯವಾಗಿ ಒಬ್ಬ ಶಾಸಕರಾಗಿ, ಒಬ್ಬ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿಯಾಗಿ ಯಾವ ಹುದ್ದೆ ತುಂಬ ರಿಸ್ಕ್ ಅನ್ನಿಸ್ತು, ಯಾವ ಕೆಲಸ ನಿಮ್ಗೆ ತುಂಬ ಸರಳ ಅನಿಸ್ತು ಸರ್? ನನಗೆ ಯಾವ ಕೆಲಸನೂ ಇಷ್ಟ ಇಲ್ಲ. ಯಾಕಂದರೆ ನಾನೊಂದು ರಾಜ್ಯದ ಮಟ್ಟದ ಅಧಿಕಾರಿಯಾಗಿ ಅನೇಕ ಕೆಲಸ ಕಾರ್ಯಗಳು ಮಾಡಿದ್ದೀನಿ, ದೊಡ್ಡ ದೊಡ್ಡ ಕೆಲಸ ಮಾಡಿದ್ದೀನಿ, ಕಾಮಗಾರಿಗಳು. ನನಗೆ ಗೊತ್ತಿದೆ ಹೆಂಗೆ ಮಾಡ್ಬೋದು, ಅದು ನನಗೆ ಈಸಿ ಆಗೋಯ್ತು. ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀನಿ, ಒಂದು ತಾಲೂಕು ಮಟ್ಟದ ಕೆಲಸ ಮಾಡೋದು ಅಷ್ಟು ಕಷ್ಟ ಆಗಿಲ್ಲ. ನನಗೆ ಎಸ್ಟಿಮೇಟ್ ಮಾಡೋದ್ರಿಂದ ಇಟ್ಟು ಹೊರತು ವರ್ಕ್ ಆರ್ಡರ್ ಹಾಕೋದ್ರಿಂದ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಇಟ್ಟು ಎಲ್ಲ ಅಧಿಕಾರಿಗಳು ಹೆಂಗೆ ಕೆಲಸ ತಗೋಬೇಕು, 1000 ಜನ ಅಧಿಕಾರಿಗಳು ನಾನು ಬೇಕಾಗಿರೋದು. ನಾನು ಸ್ಟೇಟ್ ಆಫೀಸರ್ 15 ದೊಡ್ಡ ಅಧಿಕಾರಿ ಆಗಿದೆ, ಗೊತ್ತಿರೋದೆ. ಹಾಗೆ ಕೆಲಸ ಎಲ್ಲ ಅಧಿಕಾರಿ ಕೆಲಸ ತೆಗಿತಾ ಇದೆ, ಕೆಲಸ ಮಾಡಿಸಿದ್ದೀನಿ. ಅಧಿಕಾರಿಗಳಿಗೆ ಫೀಡ್ಬ್ಯಾಕ್ ತಗೊಳ್ಬೇಕು, ನನ್ನ ಕಾಲದಲ್ಲಿ ಕೂಡ ಕೇಳಿ. ಸರ್, ಇವತ್ತಿನ ಕಾಲಘಟ್ಟದಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಯಾರಾದರೂ ಜನಪ್ರತಿನಿಧಿ ಇದ್ದಾರೆ ಅಂದರೆ ಅದು ಮೊದಲನೇ ಮುಂಚೂಣಿ ಹೆಸರಲ್ಲಿ ತಮ್ಮ ಹೆಸರು ಇರುತ್ತೆ ಸರ್. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್? ಕಾರಣ ನಾನು ಇದ್ದಂಥ ಒಂದು ರೀತಿ, ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದ್ದೆ. ಕಾಂಗ್ರೆಸ್ ಸಪೋರ್ಟೆಡ್ ಕ್ಯಾಂಡಿಡೇಟ್ ಇದ್ದಿದ್ದು ನಿಜ. ಚುನಾವಣೆ ದಿನಗಳಲ್ಲಿ ನಾನು ಎಲ್ಲರಿಗೂ ಕೆಲಸ ಮಾಡೋದು ಒಂದು ಮನಸ್ಸಿಗೆ ಬಂತು. ನಾನು ಗೆಲ್ಲಿಸಿದವರು ಒಂದು ಕೆಲಸ ಮಾಡ್ಕೊಂಡು ನನಗೆ ಬೇಡ ಅಂತ. ಯಾರು ಬಂದು ಅವ್ರಿಗೆ ಕೆಲಸ ಮಾಡ್ತಾರೆ. ಎಲ್ಲರೂ ಎಮ್ ಎಲ್ ಎ ಆಗಲ್ಲ, ತಾಲೂಕಿನಲ್ಲಿ ಎಮ್ ಎಲ್ ಎ ಒಬ್ಬರೇ, ಎಲ್ಲರೂ ನಾವು ಎಮ್ ಎಲ್ ಎ ಎಲ್ಲ ಜನಕ್ಕೂ ನಾವು ಅನುಕೂಲ ಮಾಡಬೇಕು. ನೀವು ಈ ಪಾರ್ಟಿನ ಓಟ್ ಹಾಕ್ತಾ ಅಂತ ಕೇಳ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ? ಹೌದು, ಖಂಡಿತ. ಹೆಚ್ಚಿನ ಆದ್ಯತೆ ನಾವು ಕೆಲಸದಲ್ಲಿ ಕೊಡೋಣ, ಬಂದರೆ ಕೊಡೋಣ. ಬಂದಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಬಂದೇ ನಿಮ್ಮ ಕೆಲಸ ಈ ಕನ್ಸೆಷನ್ ಅಂತ ಹೋಗ್ಬೇಕಾ? ಅದು ಅವ್ರು ಸಾಮಾನ್ಯ ಪ್ರಜ್ಞೆ ಇರೋರು ಅದೆಲ್ಲ ಮಾಡಬಾರ್ದು. ನನ್ನಿಂದ ಕೆಲಸ ಇದೆ, ಅವ್ರು ಓಡಾಡಿದ್ದು ಕೆಲಸ ಮಾಡ್ಕೊಂಡು ಇಲ್ಲ ಅಂತಿನ ಯಾವ್ದು ಹೇಳಿ ನೋಡೋಣ. ಸಾಮಾನ್ಯ ಪ್ರಜೆ ಬಂದು ನಾನು ಮಾತಾಡ್ತೀನಿ, ಕೆಲಸ ಮಾಡ್ತೀನಿ. ಸರ್, ನಿಮ್ಮದೇ ಇಲಾಖೆಯಲ್ಲಿ ನಿಮ್ಮ ಗಡಿಯಲ್ಲಿ ಬೆಳೆದಿರುವಂಥ ಕೆ.ವಿ. ರಮೇಶ್ ಅವರು ಕೂಡ ನಿಮ್ಮದೇ ಆದ ಇಲ್ಲ ಒಂದಷ್ಟು ಸರ್ವಿಸ್ ಆಗ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರ ಜೊತೆ ಹೊಂದಾಣಿಕೆಯಲ್ಲಿ ಇರೋದು, ಭಾಳ ಸೇವೆ ಮಾಡ್ತಾರೆ ಸರ್. ಅವ್ರು ಪ್ರತಿ ಸತಿ ಹೇಳುವಂಥ ಮಾತೇನಂದರೆ ನಮ್ಮ ಗುರುಗಳು ನಾಗೇಶ್ ಸಾಹೇಬರು, ಅವರ ಹಾದಿಯಲ್ಲಿ ನಾವು ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ಹೇಳ್ಬೇಕು. ಅವ್ರ ಅಭಿಮಾನನೇ ಗೊತ್ತಾಗುತ್ತೆ. ನಾನು ಗುರು ಶಿಷ್ಯ ಅಂತ ಏನೋ ನನ್ನದೇನೋ ಒಂದು ಒಳ್ಳೆ ಗುಣ ಕಂಡಿದ್ದಾರೆ ಅಂತ ಅನ್ಕೊಂಡೆ, ಇಷ್ಟ ಆಗಿತ್ತು. ಅದಕ್ಕೆ ಮರೀದೇನೆ ಅವರು ಬೆಳಿಗ್ಗೆ ನನಗೆ ಬಿಟ್ಟು ಒಂದು ಕಾರ್ಯಕ್ರಮ ಇತ್ತು 12:30 1:30. ನಾನು 1:30ಗೆ ಬಿಡೋದು, 3:30ಗೆ ಬರೋದು. ಪರಿಸರದಲ್ಲಿ ನನ್ನ ಒಂದು ಕಾರ್ಯಕ್ರಮದಲ್ಲಿ ಇಂಪಾರ್ಟೆಂಟ್. ಎಷ್ಟೊತ್ತಾದರೂ ಬನ್ನಿ ಅಂತ ನಾನು ಮುಂಚೂರಲ್ಲಿ ಊಟ ತಿಂದಿದ್ದೆ. ಆಮೇಲೆ ಇಲ್ಲಿ ವಾತಾವರಣ ನೋಡಿ ಇಲ್ಲಿ ನನ್ನ ಹೊಲ ಎರಿಸೋ ಊಟ ಮಾಡಿಲ್ಲ ಅಂತ ನಾನು ಅವ್ರಿಗೇನು ಹೇಳಿಲ್ಲ, ಮಾಡಿದ್ದೀನಿ ಅಂತ. ಅವ್ರ ಜೊತೆ ಊಟ ನಾನು ಮಾಡಿದೆ 2 ಗಂಟೆಗೆ. ಈ ಥರ ನಾನು ಹೇಳ್ದೆ ಕೆಲಸ ಮಾಡ್ತೀನಿ. ಅವರು ಸಂತೋಷ ಕಳಿಸಿದೆ, ನನ್ನ ಸಂತೋಷಕ್ಕಲ್ಲ. ನಾನು ತಿಂದೆ, ಅವ್ರ ಜೊತೆ ಊಟ ಮಾಡಿದೆ, 2 ಸರಿ ಮಾಡಿದೆ. ಯಾವಾಗ ನಾನು ಮಾಡೋದು ಅದೇ ಮಾಡಲ್ಲ ಅನ್ನೋಲ್ಲ, ಅವ್ರು ಖುಷಿಯಾಗಿರ್ತಾರಲ್ಲ. ನಮ್ಮ ಶಿಷ್ಯದ ಖುಷಿಯಾಗೋದಲ್ಲ. ಅವ್ರಿಗೆ ಹೇಳಿಲ್ಲ, ನಾನು ಊಟ ಮಾಡಿದ್ದೀನಿ, ಅವ್ರಿಗೆ ಖುಷಿ ಆಗೋದು, ಊಟ ಮಾಡಿದೆ, ಖುಷಿ ಆಯ್ತು ನನಗೆ.